ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಿಂದಿ ಹಾಡು ಹಾಡ್ಕೋತ ಹೆಂಗೆ ಡೈಲಾಗ್ ಮಾಡ್ಕೋತ ತನ್ನ ಮಗಳ ಪ್ರಚಾರಕ್ಕೆ ಹೊಂಟಾರ ನೋಡಿದಿರಿ. ಅದೊಂದು ಹಾಕ್ತೀನಿ ಹೆಂಗೆ ಹಾಡ್ಯಾರ ನೋಡ್ರಿ. ಸತೀಶ್ ಜಾರಕಿಹೊಳಿ ಸಂಗೀತ ಪ್ರಿಯ ಹೋಗಿ ತಬಲಾ ಬಾರಿಸೋರು ಪೇಟೆ ಬಾರಿಸೋರನ್ನ ಕರೆದು ತನ್ನ ಮನೆ ಮುಂದೆ ಒಂದು 2-3 ಹಾಡು ಹಾಡಿಸಿ ಅವರಿಗೆ ಕೈಲಾದ ಮಟ್ಟಿಗೆ ಸಹಾಯಧನ ಕೊಡುವಂಥ ಅಪರೂಪದ ರಾಜಕಾರಣಿ ಇದೇ ಸತೀಶ್ ಜಾರಕಿಹೊಳಿ ವೈಶಿಷ್ಟ್ಯ ನಿಮಗೆ ಅನೇಕ ಬಾರಿ ಹೇಳಿನಿ. ಪ್ರತಿಯೊಂದು ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೆ ಯಾವ ಗುಪ್ತ ನಿಮಗೆ ಗೊತ್ತಿಲ್ಲದಾರದಂಥ ರಹಸ್ಯ ಸುದ್ದಿಗಳನ್ನು ಈ ಜಾರಕಿಹೊಳಿ ಕುಟುಂಬದಂದೆ ಎಲ್ಲವನ್ನ ಹೇಳಿದಂಥ ನಂಬರ್ 1 ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದಾಗ ಇವತ್ತು ಜಾರಕಿಹೊಳಿಯ ಸಾಮ್ರಾಜ್ಯ ಎಲ್ಲಿವರೆಗೆ ಪಸರಿಸೈತಿ ಅನ್ನೋದು ದೇಶ ವಿದೇಶಗಳಲ್ಲಿಯೂ ಸಹಿತ ನಾನು ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀನಿ. ಸತೀಶ್ ಜಾರಕಿಹೊಳಿ ಮಗಳ ಪ್ರಚಾರಕ್ಕೆ ಹೋದಾಗ ಎಷ್ಟೊಂದು ಚಂದ ಹಾಡ್ತಾರೆ ನೋಡಿದಿರಿ. ಹಿಂದಿ ಹಾಡ್ರಿ, ನಾಟಕ ನೋಡಕ್ಕೆ ಹೋಗ್ತಾರೆ, ಸಣ್ಣ ಪುಟ್ಟ ಯಾವುದರೆ ಬಯಲಾಟ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮದವ್ರನ್ನ ಕರೆಸ್ತಾರೆ. ಇವನೇ ಅಂತ ರಾಜಕಾರಣಿ. ಇವತ್ತು ರಾಜಕಾರಣಿಗಳು ನೂರಾರು ಕೋಟಿ ರೂಪಾಯಿ ವ್ಯಾಪಾರ ಉದ್ಯೋಗಕ್ಕೆ ಬೆನ್ನ ಹತ್ತಾರ. ಅವ್ರಿಗೆ ಎಲ್ಲಿ ಟೈಮ್ ಐತಿ ಮನರಂಜನೆ ಕೇಳೋಕ್ಕಾದ್ರೆ ಈ ರಾಜಕಾರಣಿ ಅಪರೂಪದ ವ್ಯಕ್ತಿ ರೀ. ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಮನಸ್ಸು ಗೆದ್ದಾಳ, ಜನರ ಮನಗೆದ್ದಾಳ. ಎಷ್ಟೊಂದು ಪ್ರೀತಿ ಆಧಾರದಿಂದ ಇವತ್ತು ಆರತಿಯೊಂದಿಗೆ ಇದೇ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಚಿಕ್ಕೋಡಿ ಭಾಗದಲ್ಲಿ ಭಾರೀ ಬಹುಮತದಿಂದ ಆರಿಸಿ ಕಳಿಸ್ತೀವಿ ಅಂತೇಳಿ ವಾಗ್ದಾನ ಮಾಡ್ಯಾರ. ಅದಕ್ಕೆ ತಂದೆಯ ಆಶೀರ್ವಾದ, ಸಾಮಾಜಿಕ ಚಟುವಟಿಕೆ, ಅಭಿವೃದ್ಧಿ ಅಧಿಕಾರ. ಆ ಪ್ರೀತಿಯಿಂದ ಮುದ್ದಿನ ಮಗಳನ್ನ ಹೆಂಗೆ ಕರ್ಕೊಳತ್ತಾರ ನೋಡಿದಿರಿ. ಅದೊಂದು ವಿಡಿಯೋ ಹಾಕ್ತೀನಿ. ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಹಾಡಿದ್ದು ವಿಡಿಯೋ ಹಾಕ್ಬೇಕ್ರಲ್ಲ, ಅದನ್ನು ನೋಡು ಕುತೂಹಲ ನಿಮಗೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ಮತ್ತು ಅನಿಸಿಕೆ ಹಾಕಬೇಕು, ಮತ್ತು ಜವಾರಿಕಾ ಖಾನ್ ಚಾನಲ್ ನೋಡ್ಕೋತಕೊಂಡಬೇಕು. ಮತ್ತೊಂದು ಸುದ್ದಿ ಹೇಳಕ್ಕೆ ಮತ್ತೊಮ್ಮೆ ಬರ್ತೀನಿ. ನಮಸ್ಕಾರ. नफरत की दुनिया में प्यार की दुनिया में खुश रहे।